ನಮಗೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕಾಗದೆ ಹೋದರೂ ತೊಂದರೆ ಇಲ್ಲ. ಅವ್ರಿಗೆ ಒಳ್ಳೆ ಮಾತನಾಡಿ ಅವ್ರಿಗೊಂದೇನೋ ಸಾಂತ್ವನ ಹೇಳಲಿಕ್ಕಾಗದೆ ಹೋದರೂ ತೊಂದರೆ ಇಲ್ಲ. ಕೆಟ್ಟ ಮಾತುಗಳನ್ನಾಡಿ ಹಂಗಿಸಿ ಅವ್ರು ಮಾತ್ರ ಯಾವತ್ತೂ ತೊಂದರೆಗೀಡು ಮಾಡಬಾರದು. ಮಹಾಭಾರತದ ಮಾತು ಪ್ರಾಯ ಇದು ವಿದುರ ನೀತಿಯಲ್ಲಿ ಬರೋದು. ನೆನಪಿನ ಆಳದಿಂದ ಇದು ಸ್ವಲ್ಪ ಹುಡುಕಿ ತೆಗೆದಿದ್ದೀನಿ ಪ್ರಯತ್ನಪೂರ್ವಕವಾಗಿ ತಂತ್ರಜ್ಞಾನದ ನೆರವಿನಿಂದ. ವಾಕ್ಸಂಯಮೋ ಹಿ ನೃಪತೆ ಸುದುಷ್ಕರತಮೋ ಮತಃ ಅರ್ಥವಚ್ಚ ವಿಚಿತ್ರಂ ಚ ನಶಕ್ಯಂ ಬಹುಭಾಷಿತಂ. ಈ ಜಗತ್ತಿನಲ್ಲಿ ವಾಕ್ಸಂಯಮ ಅನ್ನೋದು ಬಹಳ ಕಷ್ಟ. ಮಾತನ್ನ ಸಂಯಮದಲ್ಲಿ ಇಟ್ಕೊಳ್ಳೋದು. ಬಹಳ ಹೊತ್ತು ಮಾತಾಡಬೇಕು, ಮತ್ತೆ ಅದು ಅರ್ಥವತ್ತಾಗಿರ್ಬೇಕು. ಅಂಥ ಮಾತನಾಡುವುದು ಬಹಳ ಕಷ್ಟ. ದೀರ್ಘಕಾಲ ಮಾತಾಡ್ತಾ ಹೋದಾಗ ಪ್ರಾಯ ಮಾತು ತನ್ನ ಅರ್ಥವನ್ನು ಕಳ್ಕೋತದೆ. ಯಾಕೆಂದ್ರೆ ತುಂಬ ಹೊತ್ತು ಮಾತಾಡ್ಲಿಕ್ಕೆ ಬೇಕಾದಂಥ ಬಂಡವಾಳ ಸರಕೆ ನಮ್ಮಲ್ಲಿರೋದಿಲ್ಲ. ನಮ್ಮ ಸರಕು ಅಲ್ಪ ಆದ್ರಿಂದ ಸರಕು ಮುಗಿಯುವತ್ತಷ್ಟು ಸ್ವಲ್ಪ ಹೊತ್ತು ಅರ್ಥವತ್ತಾದ ಮಾತನಾಡಿರ್ತೀವಿ. ಮುಂದೆ ಅರ್ಥರಹಿತವಾದ ಇನ್ನೊಬ್ಬರನ್ನ ನಿಂದಿಸುವ, ತನ್ನನ್ನು ಪ್ರಶಂಸೆ ಮಾಡಿಕೊಳ್ಳುವ ಮಾತೆ ಅಥವಾ ಅನರ್ಥಕರವಾದ ಮಾತೆ, ಯಾವ ಪ್ರಯೋಜನವೂ ಇಲ್ಲ. ಅಂಥ ಮಾತೆ ಬಾಯಿಂದ ಹೊರಗೆ ಬರ್ತದೆ. ಹೀಗೆ ಅರ್ಥವತ್ತಾದ ಮಾತನ್ನ ಬಹಳ ಹೊತ್ತು ಅರ್ಥವತ್ತಾಗಿರ್ಬೇಕು, ವಿಚಿತ್ರವಾಗಿರ್ಬೇಕು, ಇನ್ನೊಬ್ಬರಿಗೆ ಅದು ಸ್ವಾರಸ್ಯಕರವಾಗಿರ್ಬೇಕು ಅಂತ ಮಾತನ್ನು ಆಡುವುದೇ ಬಹಳ ಕಷ್ಟ ಅಂತಾರೆ. ಅಭ್ಯಾವಹತಿ ಕಲ್ಯಾಣಂ ವಿವಿಧಂ ವಾಕ್ ಸುಭಾಷಿತ ಸೈವ ದುರ್ಭಾಷಿತ ರಾಜನ್ ಅನರ್ಥಾಯೋಪಪದ್ಯತೆ. ಸುಭಾಷಿತ ವಾಕ್, ಒಳ್ಳೆ ಮಾತನಾಡಿದರೆ ಕೇಳಿದವರಿಗೆ ಏನೋ ಒಂದಿಷ್ಟು ಹಿತ ಆಗ್ತದೆ. ಕೆಟ್ಟ ಮಾತನಾಡಿದರೆ ಅದು ಮಹಾ ಅನರ್ಥಕ್ಕೆ ಕಾರಣ ಆಗ್ತದೆ. ರೋಹತೆ ಸಾಯಕೈರ್ವಿದ್ಧಂ ವನಂ ಪರಶುನಾಹತಂ. ಮರಗಳನ್ನು ಕೊಡಲಿಯಿಂದ ಕಡಿದು ಬಿಸಾಕಿದ್ರೆ ಅವು ಹೇಗೆ ಧರೆಗೆ ಉರುಳ್ತಾವೋ ಹಾಗೆ ಬಾಣದಿಂದ ಯಾರನ್ನಾದರೂ ಹೊಡೆದ್ರೆ ಅವರು ಕೂಡ ಧರೆಗೆ ಬೀಳ್ತಾರೆ. ನಮಗಿದೆಲ್ಲ ಗೊತ್ತಿದೆ. ವಾಚಾ ದುರುಕ್ತಂ ಬೀಭತ್ಸಂ ನಸುಂ ರೋಹತಿ ಚಾಕ್ಷತಂ. ಕೆಟ್ಟ ಮಾತಿನಿಂದ ನಾವು ಯಾರನ್ನಾದರೂ ನೋಯಿಸಿದ್ರೆ ಆ ಗಾಯ ಮಾಯುವುದೇ ಇಲ್ಲ. ಕರ್ಣಿ ನಾಲೀಕ ನಾರಾಚ ನಿರ್ಹರಂತಿ ಶರೀರತಃ. ನಾನಾ ಥರದ ಬಾಣಗಳೆಲ್ಲ ಶರೀರದಲ್ಲಿ ಚುಚ್ಕೊಂಡಿದ್ರು ಕೂಡ ಅದನ್ನು ಕಿತ್ತು ತೆಗಿಬಹುದು, ಔಷಧೋಪಚಾರ ಮಾಡಬಹುದು. ವಾಕ್ಷಲ್ಯಸ್ತು ನನಿರ್ಹರ್ತುಂ ಶಕ್ಯೋ ಹೃದಯಶಯೋ ಹಿ ಸಹ. ಆದರೆ ಆ ಮಾತಿನ ಮೂಲಕ ಏನು ಪೆಟ್ಟಾಗಿರ್ತದಲ್ಲ, ಆ ಮಾತಿನ ಬಾಣವನ್ನು ಮಾತ್ರ ಕಿತ್ತು ತೆಗಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ವಾಕ್ಸಾಯಕಾಹ ವದನಾ ನಿಷ್ಪತಂತಿ ತೈಯೈರಾಹತಃ ಶೋಚತಿ ರಾತ್ಯಹಾನಿ. ಮಾತೆಂಬ ಬಾಣಗಳು ಮುಖದಿಂದ ಹೊರಗೆ ಬರ್ತವೆ. ಆ ಪೆಟ್ಟು ಯಾರಿಗೆ ಬೀಳ್ತದೋ ಅವನು ಹಗಲು ರಾತ್ರಿ ನೋವು ಅನುಭವಿಸುವಂತಾಗ್ತದೆ. ಪರಸ್ಯ ನಾಮರ್ಮ ಸೂತ್ತೆ ಪತಂತೆ ತಾನ್ ಪಂಡಿತೋ ನಾವಸೃಜೇತ್ ಪರೇಭ್ಯ. ಜ್ಞಾನಿ ಆದವನು, ವಿವೇಕಿ ಆದವನು ಇಂಥ ಮಾತಿನ ಪೆಟ್ಟುಗಳನ್ನು ಯಾವತ್ತೂ ಕೂಡ ಇನ್ನೊಬ್ರಿಗೆ ಕೊಡಬಾರ್ದು. ಮಾತಿನ ಬಗ್ಗೆ, ಮಾತೆಂಬ ಬಾಣದ ಪೆಟ್ಟಿನ ಬಗ್ಗೆ ಇಷ್ಟು ಇವತ್ತು ಹೇಳಬೇಕು ಅನಿಸಿತು. ಮತ್ತೊಂದು ಸುಭಾಷಿತ ಇದೆ. ಅಹಮೇವ ಗುರು ಸುಧಾರುಣಾನಾಮಿತಿ ಹಾಲಾಹಲ ಮಾಸ್ಮ ತಾತದೃಪ್ಯ ನನು ಸಂತಿ ಭವಾದೃಶಾನಿ ಭೂಯ ವಚನೇಸ್ಮಿನ್ ಭುವನೇಸ್ಮಿನ್ ವಚನಾನಿ ದುರ್ಜನಾನಾಂ ಅಂತ. ಅನ್ಯೋಕ್ತಿ ಅಲಂಕಾರ ಅಂತ ಹೇಳ್ತಾರೆ ಇದನ್ನು. ನೋಡಪ್ಪ, ಹಲಾಹಲ ವಿಷಯವೇ, ಈ ಜಗತ್ತಿನಲ್ಲಿ ಅತ್ಯಂತ ಭಯಂಕರ ನಾನೊಬ್ಬನೇ ಅಂತ ಏನು ನೀನು ಅಹಂಕಾರ ಪಡೋದು ಬೇಡ. ಯಾಕೆಂದ್ರೆ ಹಾಲಾಹಲ ವಿಷ ಅಂತ ಕರೆಸ್ಕೊಂಡಿರುವಂತಹ ನಿನಗಿಂತಲೂ ಭಯಂಕರವಾದ ಕೆಲವು ಸಂಗತಿಗಳಿವೆ ಈ ಜಗತ್ತಿನಲ್ಲಿ. ಅವೇನೆಂದ್ರೆ ದುರ್ಜನಾನ ವಚನಾನಿ ಅಂತ. ಕೆಟ್ಟ ಜನದ ಕೆಟ್ಟ ಮಾತುಗಳು, ಮನಸ್ಸು ನೋಯಿಸುವಂಥ ಮಾತುಗಳೇನಿವೆ ಅವು ಮತ್ತು ಹಾಲಾಹಲಕ್ಕಿಂತಲೂ ತೀಕ್ಷ್ಣವಾದದ್ದು. ಎಲ್ಲ ಥರದ ಆಚರಣೆಗಳನ್ನ, ಧರ್ಮಗಳನ್ನ, ಮಡಿ ಮೈಲಿಗೆಗಳನ್ನ ಮೊದಲಾದವುಗಳನ್ನ ಮಾಡುವುದೆಲ್ಲ ತುಂಬಾ ಸುಲಭ. ಧರ್ಮಕ್ಕೆ ಎರಡು ಮುಖ. ಹಿಂದೆನೂ ಅನೇಕ ಬಾರಿ ನಾನೇ ಇದನ್ನ ವೈಯಕ್ತಿಕ ಅನುಸಂಧಾನಕ್ಕೆ ತಂದುಕೊಂಡಿದ್ದೇನೆ. ರಿಚುವಲ್ಸ್, ಧಾರ್ಮಿಕ ಆಚರಣೆಗಳನ್ನು ಮಾಡುವುದು ಒಂದು.
ಇನ್ನೊಂದು ಕೆಲವು ಆದರ್ಶಗಳನ್ನು, ವ್ಯಾಲ್ಯೂಗಳನ್ನು, ಹ್ಯೂಮನ್ ವ್ಯಾಲ್ಯೂಸ್ ಆಫ್ ಲೈಫ್, ಜೀವನ ಮೌಲ್ಯಗಳು, ಅವುಗಳನ್ನು ಆಚರಣೆಗೆ ತರುವುದು ಮತ್ತೊಂದು. ಜೀವನಕ್ಕೆ ಸಂಬಂಧಪಟ್ಟ ಆಚರಣೆಗಳನ್ನು, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೇ ಇರುವುದು, ಅವ್ರಿಗೆ ಒಳ್ಳೆಯ ಮಾತನ್ನೇ ಆಡುವುದು, ಇಂಥ ಕೆಲವು ಸಂಗತಿಗಳೇನಿದೆ ಇವನ್ನ ಆಚರಣೆಗೆ ತರುವುದು ಯಾವತ್ತೂ ಬಹಳ ಕಷ್ಟ. ಉಳಿದೆಲ್ಲ ಉಪವಾಸ, ವ್ರತ, ನಿಯಮ, ಮಡಿ, ಮೈಲಿಗೆ, ಮಾಸ ನಿಯಮಗಳು ಎಲ್ಲವನ್ನೂ ಬಹಳ ಸುಲಭವಾಗಿ ಮಾಡಬಹುದು. ಮನುಷ್ಯ ಅದನ್ನು ಮಾಡಿಯೂ ಮಾಡ್ತಾನೆ. ತಾನು ಮಹಾಧಾರ್ಮಿಕ ಅಂತ ಕರೆಸ್ಕೋತಾನೆ. ತಾನು ಮಹಾಧಾರ್ಮಿಕ ಅಂತ ಕರೆಸ್ಕೊಂಡು ಅದರಲ್ಲೇ ಅವನು ಮತ್ತನಾಗಿಬಿಡ್ತಾನೆ. ಆದರೆ ಜೀವನದ ಮೌಲ್ಯಗಳಿಗೆ ತಾನು ತಿಲಾಂಜಲಿ ಇಟ್ಟು ಇನ್ನೊಬ್ಬರನ್ನು ನೋಯಿಸಿ ಆ ಮೂಲಕ ಅವರಿಗೆ ತಾನು ಮಾಡಬಹುದಾದಂತಹ ಒಂದು ಉಪಕಾರದ ಅವಕಾಶವನ್ನು ಕಳ್ಕೊಂಡು ತುಂಬ ಬರಡಾದಂಥ, ರೂಕ್ಷವಾದಂಥ ಜೀವನವನ್ನು ನಡೆಸ್ತಾ ಇದ್ದೀನಿಂದ ತಾನು ಅನ್ನೋದೇ ಅವನಿಗೆ ಎಚ್ಚರಿಕೆ ಬರದಂತೆ ಆಗಿಬಿಡ್ತದೆ. ಮನುಷ್ಯ ತನಗೆ ಸಿಕ್ಕಿರುವ ಸ್ಥಾನ, ಮಾನ, ತನಗೆ ಸಿಕ್ಕಿರುವ ಅವಕಾಶಗಳು, ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಮುಂದೆ ಹೋಗಿಬಿಡ್ತಾನೆ. ತಾನು ಮಾಡ್ತಿರುವ ಈ ತಪ್ಪುಗಳು ಅವನ ಗಮನಕ್ಕೆ ಬರೋದಿಲ್ಲ. ನಾನು ಇವತ್ತು ಸಂಧ್ಯಾವಂದನೆ ಮಾಡಲಿಲ್ಲ, ದೇವ್ರ ಪೂಜೆ ಮಾಡಲಿಲ್ಲ ಅಂತನ್ನುವುದು ನನ್ನ ಗಮನಕ್ಕೆ ಬರ್ತದೆ, ಇನ್ನೊಬ್ರ ಗಮನಕ್ಕೂ ಬರ್ತದೆ. ನಾನು ಮಾಡದೇ ಇರುವ ಆಚರಣೆ, ಯಾವುದೋ ಧಾರ್ಮಿಕ ಆಚರಣೆ ವ್ಯಕ್ತವಾಗಿ ನಾನು ಯಾವುದನ್ನು ಮಾಡ್ತಿಲ್ಲ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗ್ತದೆ. ನಮ್ಮ ದೇಹದ ಲಕ್ಷಣಗಳಿಂದಲೇ ಅದು ಗೊತ್ತಾಗ್ತದೆ. ನಮಗೂ ಗೊತ್ತಾಗ್ತದೆ. ಆದರೆ ಯಾವ ಜೀವನದ ಮೌಲ್ಯಗಳನ್ನು ನಾವು ಆಚರಣೆಗೆ ತರಲಿಲ್ಲ, ಮನೋದಂಡ, ವಾಗ್ದಂಡ, ದೇಹದಂಡ ಮೊದಲಾದವುಗಳನ್ನು ಅದು ತರಲಿಲ್ಲ ಅಂತ ಅನ್ನೋದು ಹೊರಗೆ ಗೊತ್ತಾಗೋದಿಲ್ಲ. ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ತಾವಿಂಥ ತಪ್ಪು ಮಾಡ್ತಿದ್ದೀವಿ ಅಂತ ತಮ್ಮ ಬಗ್ಗೆ ಗೊತ್ತಾಗ್ತದೆ, ನಾವಿಂಥ ತಪ್ಪು ಮಾಡ್ತಾ ಇದ್ದೀವಿ ಅಂತ ಇನ್ನೊಬ್ರಿಗೂ ಕೆಲವು ಬಾರಿ ಗೊತ್ತಾಗ್ತದೆ. ಆದರೂ ರಿಚುವಲ್ಸ್ಗಳನ್ನು ಹೇಗೆ ಕೂಡಲೇ ನಾವು ಗ್ರಹಿಸ್ತೀವಿ, ಹಾಗೆ ವ್ಯಾಲ್ಯೂಗಳನ್ನು ಗ್ರಹಿಸೋದು ತುಂಬ ಕಷ್ಟ ಆಗ್ತದೆ. ಅಲ್ಲಿ ಮನುಷ್ಯ ವಿಫಲ ಆಗ್ತಾನೆ. ತಮ್ಮ ಜೀವನವನ್ನು, ಇನ್ನೊಬ್ಬರ ಜೀವನವನ್ನು ತುಂಬ ಸುಂದರವನ್ನಾಗಿ ಮಾಡಿಕೊಂಡು ಬದುಕಬಹುದಾದಂಥ ಒಂದು ಅವಕಾಶ ಕಳ್ಕೊತಾನೆ. ಭೀತೇಭ್ಯಶ್ಚ ಅಭೇಯಂ ದೇಯಂ ವ್ಯಾಧಿತೇಭ್ಯಶ್ಚ ತಥೌಷಧಂ. ಯಾರು ಭಯಗ್ರಸ್ತರಾಗಿದ್ದಾರೆ, ನಾನಾ ಥರದ ಸಮಸ್ಯೆಗಳಿಂದ ತೊಳಲಾಡ್ತಾ ಇದ್ದಾರೆ, ಅಂಥವರಿಗೆ ಉಪಕಾರ ಮಾಡುವಂಥ ಏನೋ ಒಂದು ಅವಕಾಶ ಭಗವಂತ ಕೊಟ್ಟಿರ್ತಾನೆ. ನಮ್ಗೆ ಉಪಕಾರ ಮಾಡಿಯೂ ಮಾಡ್ತಿರ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ನಮ್ಮ ಮಾತಿನಿಂದ, ನಮ್ಮ ಮುಖದಿಂದ ಬಾಣದಂಥ ಮಾತುಗಳು ಕೂಡ ಹೊರಗೆ ಬರ್ತಿರ್ತವೆ. ಯಾರು ನಮ್ಮ ಉಪಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಯಾರಿಗಾದ್ರೂ ಅವಶ್ಯಕತೆ ಇರ್ತದೆ, ಅಂಥವರ ಆ ಸ್ಥಿತಿಯನ್ನು ನಾವು ದುರುಪಯೋಗಿಸ್ಕೋತಾ ಇರ್ತೇವೆ. ಇದು ಒಂದು ಪರಿಸ್ಥಿತಿಯ ವ್ಯಂಗ್ಯ, ದ ಐರನಿ ಇದು. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ, ಇವತ್ತು ಸಾಯಂಕಾಲ ಒಬ್ಬರ ಜೊತೆಗೆ ಮಾತಾಡ್ತಿದ್ದೆ. ಯಾರೋ ಒಬ್ರು ಮತ್ತೊಬ್ಬರನ್ನ ಈ ಥರ ತಮ್ಮ ಮಾತುಗಳ ಮೂಲಕ ನೋಯಿಸ್ತಾ ಇದ್ರು ಅನ್ನೋದನ್ನು ಕೇಳಿ ನನಗೂ ಮನಸ್ಸಿಗೆ ತುಂಬ ನೋವಾಯಿತು. ಅನೇಕ ಬಾರಿ ಇಂಥ ತಪ್ಪುಗಳನ್ನು ನಾವೇ ಮಾಡಿಬಿಟ್ಟಿರ್ತೇವೆ. ಆದರೂ ಯಾರೋ ಒಬ್ರು ಆ ಮತ್ತೊಬ್ಬ ವ್ಯಕ್ತಿಗೆ ಇಂಥ ನೋವು ಕೊಟ್ಟದ್ದು ಕೇಳಿ ನನಗೂ ಈ ದುಃಖ ಆಯಿತು. ಸಾಧ್ಯ ಆದಷ್ಟು ಅವ್ರಿಗೊಂದು ಉಪಕಾರ ಮಾಡಲಿಕ್ಕೆ ಪ್ರಯತ್ನ ನಾವು ಪಡಬೇಕು. ಆ ಮೂಲಕ ಮನೋದಂಡ, ವಾಗ್ದಂಡ, ದೇಹದಂಡ ಅದನ್ನು ಸರಿಯಾಗಿ ಆಚರಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನಮ್ಮ ಗಮನ ಯಾವತ್ತೂ ರಿಚುವಲ್ಸ್ಗಿಂತ ವ್ಯಾಲ್ಯೂಸ್ ಬಗ್ಗೆ ಇರಬೇಕು. ರಿಚುವಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳುವುದರಲ್ಲಿ, ಫಾಲೋ ಮಾಡುವುದರಲ್ಲಿ ಒಂದು ವೇಳೆ ತಪ್ಪಿದ್ರೂ ತೊಂದರೆ ಇಲ್ಲ. ಆದರೆ ವ್ಯಾಲ್ಯೂಸ್ಗಳನ್ನು ಆಚರಣೆಗೆ ತರುವುದರಲ್ಲಿ ತಪ್ಪದೇ ಇರಬೇಕು. ನಾವು ಆ ಎಚ್ಚರ ನಮಗಿರಬೇಕು. ನೀವು ಮನುಷ್ಯರಾಗಿದ್ದೀರಿ, ಒಂದಲ್ಲ ಒಂದು ತಪ್ಪು ಮಾಡಿಯೇ ಮಾಡ್ತೀರಿ. ಒಂದು ರಿಚುವಲ್ಸನ್ನು ಫಾಲೋ ಮಾಡೋದನ್ನು ತಪ್ತೀರಿ, ಅಥವಾ ವ್ಯಾಲ್ಯೂಗಳನ್ನು ಅನುಸರಿಸುವುದನ್ನು ತಪ್ತೀರಿ. ಯಾಕಂದರೆ ನೀವು ಮನುಷ್ಯರು ಅಂತ ಭಗವಂತ ಒಂದು ವೇಳೆ ನಮಗೆ ಹೇಳುವುದಾದರೆ, ನಾವು ತಪ್ಪೇ ಮಾಡುವುದೇ ಹೌದಾದರೆ ಆ ತಪ್ಪು ರಿಚುವಲ್ಸ್ ಕಡೆ ಇರಲಿ. ರಿಚುವಲ್ಸ್ಗಳನ್ನು, ಧಾರ್ಮಿಕ ಆಚರಣೆಗಳನ್ನು ಮಾಡದೇ ಇರುವ ಮೂಲಕ ನಾವು ತಪ್ಪಿತಸ್ಥರಾಗೋಣ. ಆದರೆ ವ್ಯಾಲ್ಯೂಗಳನ್ನು ನಮ್ಮ ಜೀವಮಾನದಲ್ಲಿ ನಾವು ಅಳವಡಿಸ್ಕೊಳ್ಳದೇ ಇರುವ ಮೂಲಕ ತಪ್ಪಿತಸ್ಥರಾಗುವುದು ಬೇಡ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ನನಗನ್ನಿಸ್ತದೆ.
ಅವೇ ನಿಜವಾದ ಭಾಗವತ ಧರ್ಮಗಳು ಅಂತ ಅನಿಸ್ತದೆ. ಆದರೆ ಕೊನೆಗೂ ಯಾವ ತಪ್ಪನ್ನು ನಮ್ಮಿಂದ ಮಾಡಿಸ್ಬೇಕು ಅಂತ ಅನ್ನೋದನ್ನು ಭಗವಂತನೇ ತೀರ್ಮಾನ ಮಾಡಬೇಕು. ಆ ತಪ್ಪುಗಳನ್ನು ಯಾವಾಗ ಮಾಡಿಸುವುದನ್ನು ನಿಲ್ಲಿಸಬೇಕು ಅಂತಲೂ ಅವನೇ ತೀರ್ಮಾನ ಮಾಡಬೇಕು. ಅದು ಮತ್ತೊಂದು ವ್ಯಂಗ್ಯ. ಜಗತ್ತೆಲ್ಲ ನಾವು ಹೇಳಿದಂತೆ ಇಲ್ಲ, ನಾವು ಹೇಳಿದಂತೆ ನಾವೇ ಇಲ್ಲ, ನಾವು ಹೇಳಿದಂತೆ ನೀವಿಲ್ಲ, ನೀವು ಹೇಳಿದಂತೆ ನಾವಿಲ್ಲ. ನಾವು, ನೀವು, ಅವರು, ಆ ಯಾರೋ ವ್ಯಕ್ತಿ, ಆ ಮತ್ತೊಬ್ರು ಯಾರೋ ವ್ಯಕ್ತಿ, ನೋವು ಕೊಟ್ಟವರು, ನೋವು ಸ್ವೀಕಾರ ಮಾಡಿದವರು, ಅವರೆಲ್ಲರೂ ಕೂಡ ಭಗವಂತನ ಅಧೀನರೇ. ಯಾರಿಂದ ಯಾವ ತಪ್ಪು ಮಾಡಿಸ್ಬೇಕು ಅಂತ ಅನ್ನೋದನ್ನು ಅವನೇ ತೀರ್ಮಾನ ಮಾಡಿದ್ದಾನೆ. ಇದು ನಮ್ಮ ಅಬ್ಸರ್ವೇಷನ್ ಅಷ್ಟೇ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.